48ನೇ ದಿನ ಸರ್ ತಾಯಿನೇ ಬಂದು ಹಿಂದ್ಗಡೆ ನಿಂತ್ಕೊಂಡು ಆಶೀರ್ವಾದ ಮಾಡ್ದಂಗ್ ಸರ್. ಹಾ ಹಾ ಆಮೇಲೆ ಗುರುಗಳು ಒಂದಿನ ತಾಯಿ ರೂಪದಲ್ಲಿ ಗುರುಗಳೇ ಕಾಣಿಸಿದ್ರು ಸರ್. ಒಂದು ಶುಕ್ರವಾರ ಪೂಜೆ ಮಾಡ್ಬೇಕಾದ್ರೆ ತಾಯಿ ರೂಪದಲ್ಲಿ ಗುರುಗಳೇ ಕಾಣಿಸಿದ್ರು ಸರ್. ಮತ್ ಮನೆಯಲ್ಲೆಲ್ಲ ಸಮಸ್ಯೆ ಆಗ್ತಿತ್ತು, ಮನೆಯಲ್ಲಿ ಎಲ್ಲ ಸ್ವಲ್ಪ ಜಗಳ ಕಿರಿಕಿರಿ ಜಾಸ್ತಿ ಇತ್ತು. ಈಗೆಲ್ಲ ನಾರ್ಮಲ್ ಆಗ್ತಾ ಬರ್ತಾ ಇದ್ರೆ ಆಯ್ತು. ಮೊದಲೆಲ್ಲ ಬಹಳ ನೆಗೆಟಿವ್ ಥಾಟ್ ಬಿಡ್ತೀವ್ರಿ, ಈಗೆಲ್ಲ ಪಾಸಿಟಿವ್ ಆಗಿರೋ ಮನುಷ್ಯರು ಎಲ್ಲ. ಯಾವ ಊರವ್ರು ನೀವು? ನಾವು ಕಲಬುರ್ಗಿ, ಗುಲ್ಬರ್ಗ. ಇವತ್ತಿರೋದು ಮೇನ್ ಇಂಪಾರ್ಟೆಂಟ್. ತಾಯಿಯವ್ರದ್ದು ಗೆಜ್ಜಿ ಶಬ್ದ ಬಂದಿದೆ ಒಂದ್ ಡೇ ಬಂದಿದೆ. ನನ್ಗ ಬಟ್ಟೆ ಮೇಲೆಲ್ಲ ಸ್ವಲ್ಪ ಬ್ಲಡ್ ಬೀಳೋದು, ರಕ್ತದ ಕಲೆಗಳು ಬೀಳ್ತೈತ್ರಿ. ಎಷ್ಟ್ ದಿವಸದಿಂದ? ಸುಮಾರು ಬಹಳ ವರ್ಷ ಐತ್ರಿ ಅದು. ಬಟ್ ಅದು ಕಂಟಿನ್ಯೂಸ್ ಬೀಳಲ್ರಿ, ಎರಡು ತಿಂಗಳಿಗೆ 3 ತಿಂಗಳು ಬೀಳ್ತಿತ್ತು. ಅದು ನಾನು ಅಷ್ಟು ಅಬ್ಸರ್ವ್ ಮಾಡಿದಿಲ್ಲ. ಈ ಮಂತ್ರ ನೀವು ಎಷ್ಟು ಪಠನೆ ಮಾಡ್ತಿರೋ ಅದು ಸಿದ್ಧಿ ಸಾಧನೆ ಆಗ್ತಾ ಹೋಗುತ್ತೆ, ಮುಂದಕ್ಕೆ ಹೋಗ್ತಾ ಹೋಗ್ತಾ. ಅದು ಒಂದು ಪರ್ಮನೆಂಟ್ ಆಗಿ ಮನೆ ಒಳಗಡೆ ಯಂತ್ರ ಬರೆದಿರ್ತಾರೆ, ಆ ಯಂತ್ರ ಮನೆ ಒಳಗಡೆ ಇರುತ್ತೆ, ಅದೇ ಪರ್ಮನೆಂಟ್ ಪ್ರೊಟೆಕ್ಷನ್. ಆಮೇಲೆ ದೇವಿದು ಫೋಟೋ ಇರುತ್ತೆ, ಇದು ಎರಡು ಬಂದು ಪರ್ಮನೆಂಟ್ ಆದಂಥ ಪ್ರೊಟೆಕ್ಷನ್. ನಮಸ್ಕಾರ ಸರ್. ನಮಸ್ತೆ ಸರ್. ಸೊ ನೀವು ಕೂಡ ದೀಕ್ಷೆ ತಗೊಂಡು ಅನುಭವಗಳು ಪಡೆದಿದ್ದೀರಾ? ಪಡೆದಿದೀವಿ ಸರ್. ಸೊ ಯಾವ ಊರವ್ರು ನೀವು? ನಾವು ಮಾಲೂರ್ ಕಡೆ ಸರ್. ಹೇಳಿ, ಏನೆಲ್ಲ ಅನುಭವ ಆಯಿತು? ದೀಕ್ಷೆ ತಗೊಂಡು ಎಷ್ಟು ದಿವಸ ಆಗೈತೆ? ದೀಕ್ಷೆ ತಗೊಂಡ್ ಕಂಪ್ಲೀಟ್ ಆಯ್ತು ಸರ್ ನಮ್ದು. ನಮ್ಮ ಮನೆಯಲ್ಲಿ ಬಹಳ ತೊಂದ್ರೆ ಇತ್ತು ಸರ್ ಮೊದ್ಲಿಂದ. ಅಂದ್ರೆ ತಂದೆ ತಾಯಿ ನಾವು ಸರಿಯಾಗಿ ಒಬ್ರೊಬ್ರು ಮಾತಾಡ್ತಾರಿಲ್ಲ, ಸರಿಯಾಗಿ ಊಟನೂ ಮಾಡ್ತಾ ಇರ್ಲಿಲ್ಲ ಸಂಜೆ. ಆಮೇಲೆ ನಿಮ್ ಸ್ವದೇಶ್ ಮೀಡಿಯಾನೇ ನೋಡಿ ಭಗವತಿ ತಾಯಿ ದೀಕ್ಷೆ ತಗೊಂಡ್ವಿ ಗುರುಗಳ ಹತ್ರ. ತಗೊಂಡಾಗ ಈಗ ಮನೆಯಲ್ಲಿ ಎಲ್ಲಾರು ಸಂತೋಷವಾಗಿದ್ದೀವಿ, ತಂದೆ ತಾಯಿ ನಾವು. ಆಮೇಲೆ ನಮ್ದು ಹೋಟ್ಲ್ ಇದೆ, ಹೋಟ್ಲ್ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ. ನಮ್ಗೇನಂದ್ರೆ ಮನೆಯಲ್ಲಿ ಶಾಂತಿ ಸುಖವಾಗಿ ನೆಮ್ಮದಿಯಾಗಿದ್ದೀವಿ ಸರ್ ತಾಯಿ ದೀಕ್ಷೆ ತಗೊಂಡ. ಹೋಟೆಲ್ ಎಲ್ಲಿ ಇರೋದು? ಇಲ್ಲೇ ನಮ್ದು ಊರಲ್ಲೇ ಸರ್ ಇರೋದು. ತಾಯಿ ದೀಕ್ಷೆ ನಡೀತಾ ಇದೆಯಾ? ನಡೀತಾ ಇದೆ ಸರ್. ನಾವು ನೆಮ್ಮದಿಯಾಗಿದ್ದೀವಿ ಸರ್, ತಂದೆ ತಾಯಿ ನಾವು ಖುಷಿಯಾಗಿದ್ದೀವಿ, ಹ್ಯಾಪಿ ಆಗಿದ್ದೀವಿ. ಯಾವ ಸಮಸ್ಯೆಗೋಸ್ಕರ ನೀವು ದೀಕ್ಷೆ ತಗೊಂಡಿದ್ದು? ಹಿಂಗೆ ಸರ್, ಮನೇಲಿ ಯಾವಾಗೂ ಜಗಳ, ಒಬ್ರು ನೋಡಿದ್ರೆ ಒಬ್ರಿಗೆ ಆಗ್ತಾರಿಲ್ಲ. ಯಾವಾಗೂನು ಊಟ ತಿಂತಾರಿಲ್ಲ, ಮನೇಲಿ ಊಟನೂ ಮಾಡ್ತಾರಿಲ್ಲ ನಮ್ ತಾಯಿಯವರು. ಯಾವಾಗೂ ಒಂಥರ ಸುಸ್ತು, ಆಯಾಸ ಆಗ್ತಾ ಇತ್ತು. ಈಗ ಎಲ್ಲ ಚೆನ್ನಾಗಿದೆ ಸರ್ ಮನೇಲಿ. ಸೊ ಮೇನ್ ರೀಸನ್ ಏನು? ಮನೆ ಕಡೆ ಜಗಳ ಕಿರಿಕಿರಿ ಇತ್ತು, ಅದಕ್ಕೋಸ್ಕರ ನೀವು ದೀಕ್ಷೆ ತಗೊಂಡ್ರಿ. ಬಟ್ ಈಗ ಮನೆ ಕಡೆ ಎಲ್ಲ ಆರಾಮಿದ್ದೀರಾ? ಎಲ್ಲ ಆರಾಮಾಗಿದ್ದೀವಿ ಸರ್. ಸೊ ನೀವು ಹೋಟೆಲ್ ಬಿಸ್ನೆಸ್ ಮಾಡೋದಾ? ಸರ್ ಹೋಟೆಲ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾನು ಒಂದು 5 ವರ್ಷದಿಂದ ಮಾಡ್ತಿದ್ದೀವಿ ಸರ್. ಸೊ 5 ವರ್ಷದಿಂದ ಮತ್ತೆ ಈಗ ಏನಾದ್ರು ಚೇಂಜಸ್ ಕಾಣಿಸ್ತಾ ಇದೆಯಾ? ಚೇಂಜಸ್ ಇದೆ ಸರ್. ಸೊ ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ? ಡೆವಲಪ್ಮೆಂಟ್ ಚೆನ್ನಾಗಿದೆ ಸರ್ ಈಗ. ಓಕೆ. ನಿಮ್ಮ ಅಡ್ರೆಸ್ ಹೇಳಿ, ನಮ್ಮ ಸುತ್ತಮುತ್ತ ಅಲ್ಲಿ ಯಾರಾದರೂ ನಿಮ್ಮ ಸುತ್ತಮುತ್ತ ಇದ್ದವರು ನಮ್ಮ ವೀಕ್ಷಕರು ಬರ್ತಾರೆ, ಮಾತಾಡಿಸ್ತಾರೆ ನಿಮ್ಮನ್ನ. ನಮ್ದು ಮಾಲೂರು ಸರ್, ಮಾಲೂರು ಹತ್ರ ಅರ್ಲೇರಿ ಅಂತ. ಅರ್ಲೇರಿ ಹಳ್ಳಿ ಸರ್, ವಿಲೇಜ್. ಅಲ್ಲೇ ಊರಲ್ಲೇ ಹೋಟೆಲ್ ಇದೆಯಾ? ಊರಲ್ಲೇ ಹೋಟೆಲ್ ಇದೆ ಸರ್. ಓಕೆ. ಸೊ ನಿಮ್ಗೆ ಈ ದೀಕ್ಷೆ ತಗೊಂಡಾದ್ಮೇಲೆ ತಾಯಿದ ಏನಾದ್ರು ಅನುಭವಗಳು ಬೇರೆ ತರ? ಅನುಭವ ಆಗಿದೆ ಸರ್. ತಾಯಿ ಬಂದು ಹಿಂದೆನೆ 48ನೇ ದಿನ ಸರ್ ತಾಯಿನೇ ಬಂದು ಹಿಂದ್ಗಡೆ ನಿಂತ್ಕೊಂಡು ಆಶೀರ್ವಾದ ಮಾಡ್ದಂಗ್ ಸರ್. ಆಮೇಲೆ ಗುರುಗಳು ಒಂದಿನ ತಾಯಿ ರೂಪದಲ್ಲಿ ಗುರುಗಳೇ ಕಾಣಿಸಿದ್ರು ಸರ್. ಒಂದು ಶುಕ್ರವಾರ ಪೂಜೆ ಮಾಡ್ಬೇಕಾದ್ರೆ ತಾಯಿ ರೂಪದಲ್ಲಿ ಗುರುಗಳೇ ಕಾಣಿಸಿದ್ರು ಸರ್ ನಮ್ಗೆ. ಸೊ ಇದು ನೀವು ಧ್ಯಾನದಲ್ಲಿ ಇದ್ದಾಗ ಕಣ್ಣು ಮುಚ್ಚಿದ್ದಾಗ ಆಗಿರೋ ಅನುಭವನಾ? ಆಗಿರೋ ಅನುಭವ ಸರ್. ಸೊ ನಿಮ್ಗೆ ದೃಷ್ಟಿಯಲ್ಲಿ ಏನಾದ್ರು ಧ್ಯಾನದಲ್ಲಿ ಕಾಣಿಸಿದ್ರಾ? ಇಲ್ಲ ಸೊ ಏನೋ ನನ್ನ ಹಿಂದೆ ಯಾರೋ ಬಂದು ನಿಂತಿದ್ದಾರೆ ಧ್ಯಾನ ಇರೋದಿಲ್ಲ, ನನ್ನ ಹಿಂದೆ ಬಂದು ನಿಂತಿದ್ದಾರೆ ಅಂತ ಫೀಲಿಂಗ್ ಆಗಿತ್ತು ಸರ್. ಮೈಯೆಲ್ಲ ಶ್ಲೋಕ ಹೇಳ್ಬೇಕಾದ್ರೆ, ಮಂತ್ರ ಹೇಳ್ಬೇಕಾದ್ರೆ ಮೈಯೆಲ್ಲ ರೋಮಾಂಚನಗೊಳ್ಳೋದು ಸರ್. ಹೌದಾ? ಸರ್, ಮೈಯೆಲ್ಲ ರೋಮಾಂಚನಗೊಳ್ಳೋದು. ಎಷ್ಟು ಸರಿ ಈ ತರ ಅನುಭವ ಆಗಿದೆ ಸರ್? ನಾನು 48 ದಿನದಲ್ಲಿ ನನಗೆ ಪ್ರತಿನಿತ್ಯನಾಗಿದೆ ಸರ್. ನಾನು ಗುರುಗಳನ್ನ ಫಸ್ಟ್ ಧ್ಯಾನ ಮಾಡ್ತಾ ಇದ್ದೆ ಸರ್. ಆಗ ಕಣ್ಣಲ್ಲಿ ಗುರುಗಳು ಬಂದು ಮಾಡು ನೀವು ಅಂತ ಗುರುಗಳೇ ಆಶೀರ್ವಾದ ನೀಡೋರು ಸರ್. 48 ದಿನ ನಾನು ಮಾಡು ಒಳ್ಳೇದಾಗುತ್ತೆ, ಮಾಡು ಅಂತ ಸರ್. ಸೊ ನಿಮ್ಗೆ ತುಂಬಾ ಒಳ್ಳೇದೇ ಆಗಿದೆ ಸರ್, ಒಳ್ಳೇದಾಗಿದೆ. ಸೂಪರ್, ಒಳ್ಳೆ ಅನುಭವ ಹಂಚ್ಕೊಂಡಿದ್ದೀರಾ ನಮ್ಮ ವೀಕ್ಷಕರ ಮುಂದೆ. ಸೊ ಒಳ್ಳೇದಾಗ್ಲಿ. ನಮಸ್ಕಾರ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಹಲೋ, ನಮಸ್ತೆ ಶ್ರೀಶೈಲ. ಅದು ಸ್ವಲ್ಪ ಮೀಡಿಯಾದಲ್ಲಿ ಇದ್ದೀನಿ. ನಿಂದು ಇವತ್ತು ಕೊನೆ ದಿನ ಅಲ್ವಾ? ಹೌದು. ನಿನ್ನ ಅನುಭವಗಳು ಎಲ್ಲ ಸ್ವಲ್ಪ ಹಂಚ್ಕೋ, 4 ಜನಕ್ಕೆ ಉಪಯೋಗ ಆಗಲಿ. ನಮಸ್ಕಾರ ಶ್ರೀಶೈಲ ಅವರೇ. ನಮಸ್ಕಾರ ಸರ್. ಓಕೆ, ಹೇಳಿ, ಯಾವ ತರದ ಅನುಭವಗಳು ನೀವು ತಗೊಂತಾ ಇದ್ದೀರಾ?
ಇಲ್ಲ ಗುರುಗಳೇ, ಸ್ವಲ್ಪ ನಮ್ದು ಹೆಲ್ತ್ ಇಶ್ಯೂ ಆಗ್ತೈತಿ ಗುರುಗಳೇ ಮೊದಲೇ. ಹ್ಮ್ ಅದು ಈಗಿಂದ ಕಡಿಮೆ ಆಗ್ತಾ ಬರ್ತಾ ಇದೀರಿ. ಏನ್ ತೊಂದ್ರೆ ಹೆಲ್ತ್ ಅಲ್ಲಿ? ಪೂಜೆ ಇಲ್ಲ, ಹೆಲ್ತ್ ಅಂದ್ರೆ ಸುಮ್ನೆ ಸ್ವಲ್ಪ ಮೈದೆಲ್ಲ ಸ್ವಲ್ಪ ಬ್ಯಾನಿ ಆಗಿ ಪೇನ್ ಆಗದ್ರಿ. ಮತ್ ಮನೆಯಲ್ಲೆಲ್ಲ ಸಮಸ್ಯೆ ಆಗ್ತಿತ್ತು. ಮನೆಯಲ್ಲಿ ಎಲ್ಲ ಸ್ವಲ್ಪ ಜಗಳ ಕಿರಿಕಿರಿ ಜಾಸ್ತಿ ಇತ್ತು. ಈಗೆಲ್ಲ ನಾರ್ಮಲ್ ಆಗ್ತಾ ಬರ್ತಾ ಇದೆ. ಆಯ್ತು, ಮೊದಲೆಲ್ಲ ಬಹಳ ನೆಗೆಟಿವ್ ಥಾಟ್ ಬರ್ತೀವ್ರಿ, ಈಗೆಲ್ಲ ಪಾಸಿಟಿವ್ ಆಗಿರೋ ಮನುಷ್ಯರು ಎಲ್ಲ. ಯಾವ ಊರವ್ರು ನೀವು? ನಾವು ಗುಲ್ಬರ್ಗ. ಸೊ ಈಗ ದೀಕ್ಷೆ ತಗೊಂಡು ಇನ್ನೇನು ಇವತ್ತು ಲಾಸ್ಟ್ ಅಂತ ಹೇಳ್ತೀವಿ? ಇವತ್ತು ಲಾಸ್ಟ್. ಏನು ಅನುಭವ 47 ದಿನದಲ್ಲಿ ಏನಾದ್ರೂ ಅನುಭವಗಳು? ಅನುಭವ ಅಂದ್ರೆ ತಾಯಿಯವ್ರದ್ದು ಗೆಜ್ಜೆ ಶಬ್ದ ಬಂದಿದೆ ಒಂದ್ ಡೇ ಬಂದಿದೆ. ಓಕೆ, ಕೇಳಿಸಿದ್ಯಾ? ಅದು ಕೇಳಿಸಿದೆ ರೀ. ಅದು ಬಂದ ತಳಕ ಒಂದ್ ಟೈಮ್ ಅಷ್ಟೇ ಬಂತು. ಬರ್ನ ನನಗೆ ಸಡನ್ಲಿ ಎಚ್ಚರ ಬಿಡೋಣ ನಾನು ಮತ್ತದು ಸ್ಟಾಪ್ ಆಗ್ಬಿಡ್ತೀವಿ. ಅವಾಗ ಮತ್ತೆ ಮುಂದೆ ಕಂಟಿನ್ಯೂ ಆಗ್ಲಿಲ್ಲ ಅದು. ಅದೇ ಮೊದಲೇ ಹೇಳಿದ್ರೆ ಗುರುಗಳು, ಅದಕ್ಕೆ ತಿಳ್ಕೊಂಡು ನಾನು ಮತ್ತೆ ಇದು ಮಾಡ್ಕೊಂಡು ಮತ್ ಮಲ್ಕೊಂಡ್ಬಿಟ್ಟಿರಿ. 2:30 ಟೈಮ್ ಸುಮಾರು 2:30 ಆಗಿತ್ರಿ ಟೈಮಿಂಗ್. ಓಕೆ, ನಿಮ್ಮ ಒಬ್ಬರು ಕೇಳಿಸಿದ್ಯಾ ಎಲ್ಲರಿಗೂ ಕೇಳಿಸಿದ್ಯಾ ಮನೆಯಲ್ಲಿ? ಇಲ್ಲ, ಇಲ್ಲಿ ನನ್ ತಮ್ಮ ನಾನ್ ಸಪ್ರೇಟ್ ಮಲ್ಕೋತ ಹೇಳಿದ್ರಲ್ಲ ಅವ್ರ ಗುರುಗಳು, ಅದಕ್ಕೆ ನಾನು ಸಪ್ರೇಟ್ ಇದ್ರಿ. ರೂಮ್ ಅಲ್ಲಿ ಪೂಜೆ ಎಲ್ಲಿ ಮಾಡ್ತೀವಿ ಅಲ್ಲೇ ಮಲ್ಕೊಂತ ಹೇಳಿದ್ರಿ. ಅದು ಸಪ್ರೇಟ್ ಆಗಿ ಮಲ್ಕೋತಿದ್ರು ಅಷ್ಟೇ. ಪೂಜೆ ಮಾಡಿ ಅಲ್ಲೇ ಎದ್ ಮಲ್ಕೋದ್ರಿ. ಆಯ್ತು, ಫಸ್ಟ್ ಹೇಳಿದ್ರು ಗುರುಗಳು, ಫಸ್ಟ್ ಎಲ್ಲ ಸ್ವಲ್ಪ ನಿದ್ರೆ ಬಂದಂಗ ಆಗ್ತದ ಹಂಗೆಲ್ಲ ಹೇಳಿದ್ರ, ಹಂಗ ಅವ್ರು ಹೇಳ್ತಾರ ಎಲ್ಲ ಆಗಿದೆ ರೀ. ಓಕೆ, ಈಗ ಆರೋಗ್ಯದಲ್ಲಿ ಮೇನ್ ಆಗಿ ಏನ್ ಸಮಸ್ಯೆ ಇದ್ದಿದ್ದು? ಆರೋಗ್ಯದಲ್ಲಿ ಅಂದ್ರೆ ಸ್ವಲ್ಪ ಎಲ್ಲ ಏನ್ ಬಾಡಿ ಎಲ್ಲ ಸುಮ್ಮನೆ ಅನಾರೋಗ್ಯವಾಗಿರೋದ್ರಿ. ಒಟ್ಟೆ ಯಾವಾಗ್ಲೂ ಏನಾದ್ರೂ ಕಾಯಿಲೆ ಬರ್ತಾ ಇತ್ತು. ಒಟ್ಟೆ ಏನ್ರಿ ಬಾಡಿ ಎಲ್ಲ ಪೇನ್ ಆಗದ್ರಿ. ಮತ್ತೆ ತಲೆ ಬಹಳ ಬೇರೆ ಏನೋ ಪ್ರಾಬ್ಲಮ್ ಇತ್ತು. ರಕ್ತ ಏನೋ ಬೀಳ್ತಿತ್ತು ಅನ್ಸುತ್ತೆ. ಅವ್ರ ಮನೆ ರಕ್ತ ಬೀಳ್ತಾ ಇದೆ. ಮನೇಲಿ ಏನೋ ಬೇರೆ ಬ್ಲಾಕ್ ಮ್ಯಾಜಿಕ್ ತರದ್ದು ರಕ್ತ ಏನೋ ಬೀಳುತ್ತೆ ಅಂತ ಬಂದಿದ್ರು ಮೈಯಲ್ಲೆಲ್ಲ ರಕ್ತದ ಕಲೆ ಬಟ್ಟೆ ಮೇಲೆ ಹೇಳಿದ್ರಿ. ಅದು ಆಗಿದೆ ಅಂತ. ಅದೇ ಅದ್ರ ಸಲಿಂದ ಪೂಜೆ ಮಾಡಕ್ ಇದು ಆಗ್ತದ ಅಂತ ಹೇಳಿದ್ರೆ ಅದು ಹಿಡಿದು ಮಾಡಿದೇವ್ರಿ. ಅವಾಗ ಹಿಡಿದು ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ಬಗೆಹರ್ಕೋತ ಹೊಂಟಾಗಿ. ಅಲ್ಲ, ಮನೆಯಲ್ಲಿ ಏನಾದ್ರು ಬೀಳೋ ತರ ಇತ್ತ? ಅದು ನಂಗೆ ಏನಾಗ್ತಿತ್ತಂದ್ರಿ, ಸ್ವಲ್ಪ ಅಂದ್ರೆ ಅದು ಬಹಳ ದಿನ ಆಗಿದೆ ಅಂತ ಹೇಳ್ಯಾರ ಗುರುಗಳ್ರಿ. ಬಟ್ ಅದು ನನ್ಗ ಬಟ್ಟೆ ಮೇಲೆಲ್ಲ ಸ್ವಲ್ಪ ಬ್ಲಡ್ ಬೀಳೋದು, ರಕ್ತದ ಕಲೆಗಳು ಬೀಳ್ತೈತ್ರಿ. ಎಷ್ಟ್ ದಿವಸದಿಂದ? ಸುಮಾರು ಬಹಳ ವರ್ಷ ಐತ್ರಿ ಅದು. ಬಟ್ ಅದು ಕಂಟಿನ್ಯೂಸ್ ಬೀಳಲ್ರಿ. 2 ತಿಂಗಳಿಗೆ 3 ತಿಂಗಳು ಬೀಳ್ತಿತ್ತು. ಅದು ನಾನು ಅಷ್ಟು ಅಬ್ಸರ್ವ್ ಮಾಡಿದಿಲ್ಲ. ಹಿಂದ್ಗಡೆ ಎಲ್ಲ ಗುರ್ತಾಗಿ ಎಲ್ಲ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗನ ಅದು ಎಲ್ಲ ಹಿಂಗ್ ಹೋಗಿ ಕೇಳೋಣ ಹಿಂಗ್ ಆಗ್ಯದ ಅಂತ ಹೇಳೋಣ. ಅದಕ್ಕೆ ರಕ್ತ ಬೀಳೋ ತರ ಏನಿಲ್ಲ? ಇಲ್ಲ, ಈ ಸದ್ಯಕ್ಕೇನ್ ಬಿದ್ದಿಲ್ರಿ. ಈ ಸದ್ಯಕ್ಕಂತೂ ಹಿಂಗ್ ಪೂಜೆ ಹೋಗಿ ನಡೆದು ಒಟ್ಟ ಏನೋ ಆಗಿತ್ತು. ಓಕೆ, ಈಗ ಮನೆಯಲ್ಲಿ ಶಾಂತವಾಗಿ ನಿಮ್ಮ ಆರೋಗ್ಯದಲ್ಲಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಓಕೆ, ಒಳ್ಳೇದಾಗಿ. ಸರಿ, ಓಕೆ, ನಮಸ್ಕಾರ. ಸೊ ಅಂದ್ರೆ ಈಗ ಶುಕ್ರವಾರ ಪ್ರತಿ ವಾರ ಮಾಡ್ಲೇಬೇಕು. ಅದೇನು ಕೂಡ ಅದೇನು ತೊಂದರೆ ಏನಿಲ್ಲ, ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ನಮ್ಮ ಫ್ರೀ ಟೈಮಲ್ಲಿ ಕೂಡ ಸಂಜೆ ಹೊತ್ತೋ ಇಲ್ಲ ಬೆಳಗಿನ ಟೈಮು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಕೋಣೆಯಲ್ಲಿ ಕೂತ್ಕೊಂಡು ಮಂತ್ರ ಜಪ ಮಾಡ್ಕೋಬಹುದು. ಅಂದ್ರೆ ನಮ್ಗೇನೋ ನೆಗೆಟಿವ್ ಫೀಲ್ ಆಗ್ತಾ ಇದೆ, ಇಲ್ಲಿ ಏನೋ ಒಂಥರ ಅನಿಸ್ತಾ ಇದೆ ಅಂದ್ರೆ ಅದನ್ನ ಜಪ ಮಾಡ್ಕೋಬಹುದು. ಇಮಿಡಿಯೇಟ್ ಆಗಿ ಪಾಸಿಟಿವ್ ಇದು ಬೀರಕ್ಷರ ಆಗುತ್ತೆ. ಅಂದ್ರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್. ಇವಾಗ ಏನಾಗುತ್ತೆ, ಪ್ರತಿಯೊಬ್ಬರು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಹತ್ರ ಬಂದ್ರು ಕೂಡ ನಾನು ಅದನ್ನೇ ಹೇಳ್ತಾ ಇರೋದು, ಪರ್ಮನೆಂಟ್ ಆಗಿ ನಾವ್ ಏನೇ ಮಾಡ್ಕೊಟ್ರು ನಾವು ಮಾಡ್ಕೊಡೋದು ಪರ್ಮನೆಂಟ್ ಆಗಿ ಅವು ಲೈಫ್ ಲಾಂಗ್ ವರೆಗೂ ಉಳ್ಕೊಳ್ಳೋದಿಲ್ಲ. ಅಂದ್ರೆ ಶಕ್ತಿ ಕುಂತಾ ಇರುತ್ತೆ. ಒಂದ್ ತಗಡು ಬರೆದ್ರು ಕೂಡ ಅದು ಕಪ್ಪಾಗಕ್ ಬರ್ತಾ ಇರುತ್ತೆ. ಯಾವ್ದು ಇದ್ರದ್ದು ತಗಡು ಬರಿತೀವಲ್ಲ ತಾಮ್ರದ್ದು, ನೀವು ಒಂದ್ 2-3 ವರ್ಷ ಆದ್ರೂ ಕೂಡ ಅದ್ರ ಬಣ್ಣ ಕಪ್ಪಗೆ ತಿರುಗ್ತಾ ಇರುತ್ತೆ. ಯಾವಾಗ ನೀವು ಬರ್ದಿರೋದ್ರ ಅಕ್ಷರಗಳು ಮಾಸ್ತಾ ಬರುತ್ತೆ, ಅದ್ರ ಪ್ರಭಾವನು ಕಮ್ಮಿ ಆಗ್ತಾ ಬರುತ್ತೆ. ಆದ್ರೆ ಇದು ಹಂಗಲ್ಲ. ದೀಕ್ಷೆದು ಬಂದು ಇವರೇ ಸ್ವತಃ ತಮ್ಮಲ್ಲೇ ಒಂದು ಶಕ್ತಿನ ಕ್ರಿಯೇಟ್ ಮಾಡ್ಕೊಳ್ಳೋಂಥದ್ದು. ಸೊ ಅದು ಯಾವಾಗ್ಲೂ ಅದು ದೀಪ ತರ. ಇದು ಅವ್ರು ಎಷ್ಟು ಸಾಧನೆ ಮಾಡ್ಕೊಂತ ಹೋಗ್ತಾರೆ ಅಷ್ಟು ಶಕ್ತಿ ಇದು ಒಂದೇ ಸಲ ನಿಲ್ಲಂತದಲ್ಲ. ಇದು ಎಷ್ಟು ನೀವು ಜಪ ಮಾಡ್ಕೊಂಡು ಹೋಗ್ತಿರೋ ಹೋಗ್ತಾ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇದು ಕಮ್ಮಿ ಅಂತ ಆಗೋದಿಲ್ಲ. ನೀವು ಎಷ್ಟು ಮಂತ್ರ ಜಪಗಳು ವರ್ಷಾನ್ಗಟ್ಲೆ ಹೋಗ್ತಾ ಇರುತ್ತೆ, ನಮ್ಮ ಲೈಫ್ ಟ್ರಾವೆಲಿಂಗ್ ಆಗ್ತಾ ಇರುತ್ತೆ. ಎವ್ರಿ ಫ್ರೈಡೇಸ್ ಮಾಡ್ಕೊಂಡು ಪೂಜೆ ಪ್ರಾಮಾಣಿಕವಾಗಿ ನಿಷ್ಕಲ್ಮಶವಾಗಿ ಮಾಡಬೇಕು. ಪೂಜೆ ಯಾವುದೇ ರೀತಿಯ ಕಾಟಾಚಾರಕ್ಕೆ ಮಾಡಬಾರ್ದು. ಏನೋ ಕೊಟ್ಬಿಟ್ಟಿದ್ದಾರೆ ಶುಕ್ರವಾರ ಬಂದ್ಬಿಡ್ತಲ್ಲ ಅಂದ್ಬಿಟ್ಟು ಏನೋ ನಿಂಗೆ ಇಟ್ಬಿಟ್ಟು ಕಡ್ಡಿಂಗ್ ಮಾಡ್ಬಿಟ್ಟು ಹೋಗೋಣ ಅಂತ ಹಂಗೆ ಮಾಡಿದ್ರೆ ಏನು ಸಮಸ್ಯೆ ಏನಿಲ್ಲ. ಅದ್ರ ಪ್ರತಿಫಲಗಳು ಕಮ್ಮಿ ಇರ್ತವೆ ಅಂತ ಅಷ್ಟೇ.
ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋದಾಗ ಹೆಚ್ಚಾಗ್ತಾ ಹೋಗುತ್ತೆ. ಈ ಮಂತ್ರ ನೀವು ಎಷ್ಟು ಪಠನೆ ಮಾಡ್ತಿರೋ ಅದು ಸಿದ್ಧಿ ಸಾಧನೆ ಆಗ್ತಾ ಹೋಗುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ. ಅದು ಒಂದು ಪರ್ಮನೆಂಟ್ ಆಗಿ ಮನೆ ಒಳಗಡೆ ಯಂತ್ರ ಬರೆದಿರ್ತಾರೆ, ಆ ಯಂತ್ರ ಮನೆ ಒಳಗಡೆ ಇರುತ್ತೆ, ಅದೇ ಪರ್ಮನೆಂಟ್ ಪ್ರೊಟೆಕ್ಷನ್. ಆಮೇಲೆ ದೇವಿದು ಫೋಟೋ ಇರುತ್ತೆ, ಇದು ಎರಡು ಬಂದು ಪರ್ಮನೆಂಟ್ ಆದಂತ ಪ್ರೊಟೆಕ್ಷನ್. ಇದನ್ನ ಮಾಡಿದಾಗ ಮನೆ ಒಳಗಡೆ ಪ್ರಭಾವ ಬೀಳ್ತಾ ಹೋಗುತ್ತೆ. ಏನು ಒಬ್ಬಿಬ್ರದಲ್ಲ, ಇವಾಗ ಫೋನ್ ಮಾಡಕ್ ಹೋದ್ರೆ ದಿನಗಟ್ಲೆ ಸಾಕಾಗೋದಿಲ್ಲ, ತುಂಬಾ ಜನಕ್ಕೂ ಆಗಿದೆ. ಯಾರಾದ್ರೂ ಒಬ್ರು ಹೇಳಿ ನೋಡೋಣ. ಅದೇ ನಾನು ಹೇಳಿದ್ನಲ್ಲ, ಯಾರೋ ಕೆಲವರು ಕಾಟಾಚಾರಕ್ಕೆ ಮಾಡದಂಥವ್ರು ಸರಿಯಾಗಿ ಕಂಟಿನ್ಯೂ ಮಾಡಿದೆ, ಕೆಲವ್ರು ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ, ದೀಕ್ಷೆ ತಗೊಂಡು ಹೋಗ್ಬಿಟ್ಟಿರ್ತಾರೆ, ಆಮೇಲೆ ಕೆಲವ್ರು ನಮ್ಗೆ ಫೋನೇ ಮಾಡಿಲ್ಲ, ಯಾಕಂದ್ರೆ ಬಿಟ್ಬಿಟ್ಟಿರ್ತಾರಲ್ಲ, ಮತ್ತೆ ಅದನ್ನ ಏನು ಅಂತ ಕೇಳೋದು ಅಂತ ಅಂದ್ಕೊಂಡು ಅಂಥವ್ರೆಲ್ಲ ಏನು ಆಗಿರೋದಿಲ್ಲ, ಆ ಫಾಲೋಅಪ್ ಇಲ್ಲ ಅಂಥವ್ರೆಲ್ಲ. ಕರೆಕ್ಟಾಗಿ ಮಾಡಿದಂಥವ್ರಿಗೆ ಎಲ್ಲ ರೀತಿಯಲ್ಲೂ ಆಗಿದೆ, ಎಲ್ಲ ಅದ್ಭುತ ಆಗಿದೆ, ಸಾಕು. ಇವಾಗ ಯಾಕಂದ್ರೆ ಯಾವುದೇ ಒಂದು ವಿದ್ಯೆಯನ್ನು ನಾವು ಕಲ್ತಾಗ್ಲೂ ಕೂಡ ನಮ್ಮ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಮೇನ್ ಉದ್ದೇಶನೇ ಥಾಟ್ಸು, ಕಷ್ಟ ಅಂತ ಬಂದವ್ರಿಗೆ ಏನೋ ಮಾಡಬೇಕು ಅಂತ. ಸೊ ಅದು ಅವ್ರಿಗೆ ಒಳ್ಳೇದಾಗ್ತಿದೆ ಅಂತಂದಾಗ ಯಾರೇ ಆಗಿರ್ಬೋದು, ನಾವೇ ಆಗಿರ್ಬೋದು, ಜನ ಯಾರೇ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ, ಪ್ರಪಂಚ ಯಾರಿಗೇನು ಶಾಶ್ವತ ಅಲ್ಲ. ಬಟ್ ಇರೋಷ್ಟು ದಿನ ನೆಮ್ಮದಿ ಬೇಕು ಅಂತಾನೆ ಎಲ್ಲರೂ ಇಷ್ಟೊಂದು ಫೈಟ್ ಮಾಡೋದು. ದುಡಿಮೆ, ನಮ್ಮ ಕಷ್ಟ, ಸಾಲನು, ಏನೇ ಆದ್ರೂ ಕೂಡ. ಮೇನ್ ಆಗಿ ಈಗ 48 ದಿನ ಇದು ಒಂದು ಭಗವತಿ ತಾಯಿ ದೀಕ್ಷೆ ನೀವು ಕೊಟ್ಟಾಗ ಯಾವೆಲ್ಲ ನಿಯಮಗಳು ಚೌಕಟ್ಟು ಇದನ್ನ ಮೀರಬಾರ್ದು. ಹೌದೌದು, ಇದು ಮತ್ತೆ ಒಂದ್ಸಲ ಹೇಳ್ಬಿಡ್ತೀನಿ. ಯಾಕಂತಂದ್ರೆ ಪದೇ ಪದೇ ಕೆಲವರು ಜನಗಳು ಕೇಳಿದ್ನೇ ಕೇಳ್ತಾ ಇರ್ತಾರೆ, ಇನ್ನು ಕೆಲವರು ಹೊಸದಾಗಿ ನೋಡೋರು ಇರ್ತಾರೆ, ಗೊತ್ತಿರೋದಿಲ್ಲ. ಅದೇ ಅದನ್ನ ಏನು ಅಂದ್ರೆ ದೀಕ್ಷೆ ಯಾವಾಗ ತಗೊಂತಿರ್ತಾರೋ ಅವತ್ತಿಂದ ಕೌಂಟ್ ಆಗುತ್ತೆ. ಮನೆಗೆ ಹೋಗಿ ಫಸ್ಟು ಯಂತ್ರ ಇರುತ್ತೆ, ಯಂತ್ರದ ಕೆಲವು ಬುಕ್ಗಳು ಕೊಟ್ಟಿರ್ತೀವಿ, ಯಂತ್ರದ ಮೂಲ ಯಂತ್ರ ದೇವಿದು, ಅದನ್ನ ಫಸ್ಟ್ ಒಂದ್ ರೌಂಡ್ ಈ ತರ ಬಿಳಿ ಹಾಳೆನಲ್ಲಿ ಬರೆದು ಒಂದ್ ರೌಂಡ್ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದೆಲ್ಲ ಪ್ರಾಕ್ಟೀಸ್ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ, ಬರೆದವ್ರು ಯಾರು ಸಮಸ್ಯೆ ಇಲ್ಲ, ಇಷ್ಟು ತಗೊಂಡಿರೋರು ಎಲ್ಲರೂ ನೀಟಾಗಿ ಬರೆದಿದ್ದಾರೆ. ಪೇಪರ್ ಆದ್ಮೇಲೆ ಒಂದ್ ರೌಂಡ್ ಆದ್ಮೇಲೆ ಓಕೆ ಅಂತ ಅಂದ್ಮೇಲೆ ನೆಕ್ಸ್ಟ್ ಅದನ್ನ ತಗಡಲ್ಲಿ ಬರ್ಕೋಬೇಕು, 6x6 ತಗಡಲ್ಲಿ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಅದಕ್ಕೆ ಫ್ರೇಮ್ ಹಾಕ್ಸಿ, ದೇವ್ರದ್ದು ಒಂದು ಫೋಟೋ ಕೊಟ್ಟಿರ್ತೀನಿ, ಅದಕ್ಕೂ ಫ್ರೇಮ್ ಹಾಕ್ಸಿ ಎರಡು ತಂದು ಪೂಜೆಗೆ ಇಟ್ಕೋಬೇಕು. ಬೆಳಿಗ್ಗೆ 6 ಗಂಟೆ ಒಳಗಡೆ ಬೆಳಗಿನ ಪೂಜೆ ಮುಗಿಬೇಕು. 4 ಗಂಟೆ ಮೇಲೆ 6 ಗಂಟೆ ಒಳಗಡೆ, 6 ಗಂಟೆ ಕ್ರಾಸ್ ಆಗಬಾರ್ದು, 6 ಗಂಟೆ ಒಳಗಡೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ಮುಗ್ದೋಗ್ಬೇಕು. ಆಮೇಲೆ ಸಂಜೆ 6 ಗಂಟೆ ಮೇಲೆ ಎಲ್ಲ ಪಶು ಪಕ್ಷಿ ಪ್ರಾಣಿ ಪಕ್ಷಿಗಳೆಲ್ಲ ಮಲ್ಗುವಂಥ ಟೈಮ್ ಅದು. 6 ಗಂಟೆ ಮೇಲೆ ವಿಶ್ರಾಂತಿ ಪಡೆಯುವಂಥ ಟೈಮ್. ಆ ಟೈಮ್ನಲ್ಲಿ 6 ಗಂಟೆ ಮೇಲೆ 10 ಗಂಟೆ ಒಳಗಡೆ ಎರಡನೇ ಪೂಜೆ. ಸಂಜೆ ಬೆಳಿಗ್ಗೆ 2 ಟೈಮ್ ಆಗುತ್ತೆ, 108 ಬಾರಿ ಒಂದು ಜಪ ಮಣಿಮಾಲೆ, ಅದನ್ನ ಮಾಡಬೇಕು. ಇದು 2 ಟೈಮು ಬೆಳಿಗ್ಗೆ ಸಂಜೆ. ಆಮೇಲೆ ನಾನ್ ವೆಜ್ ತಿನ್ಬಾರ್ದು 48 ದಿವಸ. ಮದುವೆ ಆದವರಾದ್ರೆ ಗಂಡ ಹೆಂಡತಿ ಜೊತೆ ಮಲಗಬಾರ್ದು 48 ದಿನ. ಆಮೇಲೆ ಅದ ಪ್ರಕಾರ ಅವ್ರದ್ದು ಸಹಜ ಲೈಫ್ ಸ್ಟೈಲು 48 ದಿನಗಳು ಒಂದು ಮಂಡಲ ಕಾಲ ಈ ಕಟ್ಟುಪಾಡಲ್ಲಿ ಇರಬೇಕು. ಆಮೇಲೆ ಮುಟ್ಟು ನಡೀತಾ ಇರೋಂಥ ಹೆಣ್ಣು ಮಕ್ಕಳಿಗೆ ಈ ದೀಕ್ಷೆ ತಗೊಳಕ್ ಆಗೋದಿಲ್ಲ, ಮುಟ್ಟು ನಿಂತಿರಬೇಕು. ಆಮೇಲೆ ಚಿಕ್ಕ ಮಕ್ಳಿಗೂ ಆಗೋದಿಲ್ಲ, ಮೆಚೂರ್ಡ್ ಇರಬೇಕು ಮೈಂಡ್, ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ಅರಿವು ಇರಬೇಕು. ಚಿಕ್ಕ ಮಕ್ಳಿಗೆಲ್ಲ ಮಾಡಿದಾಗ ಅದ್ರದ್ದು ಅರಿವೇ ಇರೋದಿಲ್ಲ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ, ಅದು ಪ್ರತಿಫಲ ಸಿಗೋದಿಲ್ಲ. ಮಿನಿಮಮ್ ಅಂದ್ರೆ ಒಂದು 16 ಇಯರ್ಸ್ ಮೇಲೆ ಆಗಿರ್ಬೇಕು, ಹುಡುಗನೇ ಆಗ್ಲಿ ಹುಡುಗಿನೇ ಆಗ್ಲಿ. ಹುಡುಗಿರಿಗೆ ಆಗಲ್ಲ 16 ಇಯರ್ಸ್ ಮೇಲೆ, ಹುಡುಗರಿಗೆ 16 ವರ್ಷದ ಮೇಲೆ, ವಯಸ್ಸಾದವ್ರವರೆಗೂ ಮಾಡ್ಬೋದು. ಆಮೇಲೆ ಹೆಂಗಸರು ಅಷ್ಟೇ, ಮುಟ್ಟು ನಿಂತ ಮೇಲೆ 45-50ಕ್ಕೆ ಮುಟ್ಟು ನಿಲ್ಲುತ್ತೆ, ಅದ್ರ ಮೇಲೆ ಇರೋರೆಲ್ಲೂ ಮಾಡ್ಬೋದು. ಇದು ಒಂದು ನಿಯಮ. ಅಂದ್ರೆ ಹೆಚ್ಚಿಂದ ಏನು ದೊಡ್ಡ ಕಷ್ಟಪಡುವಂತ ಇಲ್ಲ, ಮನೆಯಲ್ಲೇ ಮಾಡೋಂಥದ್ದು, ಸಾತ್ವಿಕವಾದಂಥದ್ದು. ಯಾವುದೇ ಕಾರಣಕ್ಕೆ ಬಲಿ ಆಗಿರ್ಬೋದು, ರಕ್ತ ಮಾಂಸಗಳದು ಇದು ಯಾವುದೂ ಇಲ್ಲ. ಸಾತ್ವಿಕ ಪೂಜೆ 48 ದಿನಗಳು. ಅಂದ್ರೆ ಎಲ್ಲೂ ಹೋಗ್ಬಾರ್ದು, ಅಂದ್ರೆ ಏನೇ ಕೆಲಸ ಕಾರ್ಯ ಇದ್ರು ಬೆಳಿಗ್ಗೆ ಹೋಗಿ ಬಂದು ನಮ್ಮ ಕೆಲಸ ಕಾರ್ಯಗಳು ಅವು ಇವು ಮುಗಿಸ್ಕೊಂಡು ರಾತ್ರಿ ಪೂಜೆಗೆ ಮನೆಗಿರ್ಬೇಕು. ಅಂದ್ರೆ ಬೇರೆ ಊರುಗಳಿಗೆ ಟ್ರಾವೆಲಿಂಗ್ ಹೋಗಿ ಅಲ್ಲೇ ಸ್ಟೇ ಆಗೋದು, ಮತ್ತೆ ಮಾನಸ ಬಂದು ಸ್ಟಾರ್ಟ್ ಮಾಡೋದು ಹಂಗೆಲ್ಲ ಇಲ್ಲ. ಸ್ಟಾರ್ಟ್ ಮಾಡಿದ್ರೆ 48 ಡೇಸ್ ಒಂದೇ ಸಲ ಶುರು ಮಾಡಿ ಕ್ಲೋಸ್ ಮಾಡ್ಬೇಕು. 48 ಡೇಸ್ ಒಂದೇ ಜಾಗದಲ್ಲೇ ಪೂಜೆ ಮಾಡಬೇಕು. ಒಂದು ಅದಕ್ಕಿಂತ ಸಪ್ರೇಟ್ ಒಂದು ಇದು ಇಟ್ಕೊಂಡು ಮಾಡ್ಬೇಕು, ಅಲ್ಲೇ ಮಲಗಬೇಕು, ಅದ್ರ ಮುಂದೆ ಫೋಟೋ ಮುಂದೆ ಮಲಗಬೇಕು 48 ಡೇಸ್. ಮೇನ್ ಇಷ್ಟ, ಇನ್ನೇನು ಅತಿಯಾಗಿರುವಂತ ಯಾವುದೇ ಹೆಚ್ಚಿನ ಕಠಿಣವಾದಂಥದ್ದು ಏನೂ ಇಲ್ಲ. ಮೇನ್ ಏನಂದ್ರೆ 48 ಡೇಸ್ ನಾನ್ ವೆಜ್ ತಿನ್ಬಾರ್ದು, ಮದುವೆ ಆಗಿದ್ರೆ ಫ್ಯಾಮಿಲಿ ಇದು ಗಂಡ ಹೆಂಡತಿ ಜೊತೆ ಮಲಗಬಾರ್ದು. ಇವು ಮುಖ್ಯವಾದ ನಿಯಮ. ಸೊ ಇದನ್ನ ಫಾಲೋ ಮಾಡ್ಕೊಂಡ್ರೆ 100% ತಾಯಿದು ಒಂದು ಅನುಭವ, 100%, 200%. ಇವಾಗ ನೋಡಿದ್ರಲ್ಲ, ಇವರೆಲ್ಲ ಇಷ್ಟೇ ಮಾಡಿದ್ದಾರೆ, ಹಾಗಾಗಿ ಅನುಭವ ಆಗಿದೆ. ಆಮೇಲೆ ಎಲ್ಲೂ ಪರಿಹರಿಸಕ್ಕಾಗದಂತ ಸಮಸ್ಯೆಗಳೆಲ್ಲ ತಾವೇ ಬಗೆಹರಿಸ್ಕೊಂಡಿದ್ದಾರೆ. ಅಂದ್ರೆ ಇವ್ರು ಮಾಡೋ ಈ 48 ದಿನಗಳಲ್ಲಿ ಆ ಶಕ್ತಿ ಅವ್ರಿಗೆ ಮನೆಯಲ್ಲಿರುವಂತ ನೆಗೆಟಿವ್ನ ತೆಗೆದಾಕಿದೆ. ಸೂಪರ್, ಒಳ್ಳೇದಾಗೈತೆ. ಹೌದು. ಸೊ ವೀಕ್ಷಕರೇ, ಯಾಕಂದ್ರೆ ಅದಿತ್ ಅವರು ತುಂಬಾ ಜನಕ್ಕೆ ಅವರು ಭಗವತಿ ತಾಯಿ ದೀಕ್ಷೆ ಕೊಟ್ಟಿದ್ದಾರೆ. ಮಾತಾಡ್ಸಿದ್ದೀನಿ ಅವ್ರ ಜೊತೆ ಎಲ್ಲ. ಇವತ್ತು ಕೂಡ ಸಾಕಷ್ಟು ಜನಗಳು ಆ ದೀಕ್ಷೆ ತಗೊಂಡವರು ಆ ಅನುಭವಗಳನ್ನ ಶೇರ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಅದರಲ್ಲಿ ಕೆಲವ್ರನ್ನ ಅಷ್ಟೇ ಮಾತಾಡ್ಸಿರೋದು. ಸೊ ಈ ಒಂದು ಭಗವತಿ ತಾಯಿ ದೀಕ್ಷೆ ಅದನ್ನು ತಗೊಂಡು ಶ್ರದ್ಧೆಯಿಂದ ಆ ನಿಯಮಗಳೇನು ಹೇಳಿದ್ರು ಅದನ್ನು ಫಾಲೋ ಮಾಡಿ 48 ದಿನ ಒಂದು ಮಂಡಲ ಪೂಜೆ ಅದನ್ನ ಮುಗಿಸಿದ ತಕ್ಷಣ. ಆಮೇಲೆ ಇನ್ನೊಂದು, ಇದರಲ್ಲಿ ಈ ದೀಕ್ಷೆಗೆ ಚಾರ್ಜಸ್ ಇರುತ್ತೆ. ತುಂಬಾ ಜನ
ನೀವು ವಿಡಿಯೋದಲ್ಲಿ ಹೇಳಿದ್ರಿ ನಮಗೆ ದೀಕ್ಷೆ ಕೊಡಿ. ದೀಕ್ಷೆ ಅನ್ನೋದು ಅಷ್ಟು ಸುಲಭವಾಗಿ ಬರೋದಿಲ್ಲ. ನಾವು ಆ ಸಾಧನೆನ ಸಿದ್ಧಿ ಮಾಡಿ ನಾವು ಅದರಿಂದ ವರ್ಷಾನ್ಗಟ್ಲೆ ನಾವು ಅದು ಸಾಧನೆಯಿಂದ ಬಿದ್ದು ಆಮೇಲೆ ಈ ದೀಕ್ಷೆನ ನಾವು ಜನಗಳಿಗೆ ಕೊಡೋದು. ಇದನ್ನ ಯಾವುದೇ ಕಾರಣಕ್ಕೆ ಯಾವುದೇ ದೀಕ್ಷೆ ಆದರೂ ಫ್ರೀಯಾಗಿ ತಗೋಬಾರ್ದು. ಅದು ಆ ವಿದ್ಯೆ ಅವ್ರಿಗೆ ಒಲ್ದು ಬರೋದಿಲ್ಲ, ಅದ್ರ ಪ್ರತಿಫಲ ಆಗೋದಿಲ್ಲ. ಇದು ಫ್ರೀ ದೀಕ್ಷೆ ಅಲ್ಲ, ಇದಕ್ಕೆ ಒಂದು ಗುರುದಕ್ಷಿಣೆ ಇರುತ್ತೆ. ಸೊ ಈ ಒಂದು ಗುರುದಕ್ಷಿಣೆ ಕೊಟ್ಟು ಯಾರು ಈ ದೀಕ್ಷೆ ತಗೋತಾರೆ ಅವ್ರಿಗೆ ಅನುಭವಗಳಾಗಿದ್ದಾವೆ, ಸಾಕಷ್ಟು ಜನ ತೊಗೊಂಡು ಪಡ್ಕೊಂಡವ್ರೆ. ಮನೆಗಳಲ್ಲಿ ಬೇರೆ ಥರದ್ದು ಏನೇ ಸಮಸ್ಯೆಗಳಿದ್ರು, ಆರೋಗ್ಯದಾಗ್ಬೋದು, ಬೇರೆ ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬೋದು, ಇನ್ನೇನಾದರೂ ನೆಗೆಟಿವ್ ಸಮಸ್ಯೆಗಳು ಮನೆಯಲ್ಲಿದ್ದಾಗ ಈ ದೀಕ್ಷೆನ ಮನೆಯಲ್ಲಿ ಜಪ ಮಾಡೋದ್ರಿಂದ 48 ದಿನದಲ್ಲಿ ಅವು ಕೂಡ ಕ್ಲಿಯರ್ ಆಗ್ತವೆ. ಆ ಥರ ಕ್ಲಿಯರ್ ಆಗಿರೋರು ನಮ್ಮ ಜೊತೆ ಇದಕ್ಕೆ ಮೊದಲು ಮಾತಾಡೋರೆ. ಸೊ ಅದನ್ನು ಡೈರೆಕ್ಟಾಗಿ ನಿಮಗೆ ನಾವು ನಿಮ್ಮ ಮುಂದೆ ಮಾತಾಡಿಸಿ ಕೇಳಿಸಿದ್ದೀವಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅದಿತ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.